ರಾಜ್ಯದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುವ ಸರ್ಕಾರಕ್ಕೆ, ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುವ ಕಾರ್ಯಾಂಗವನ್ನ ತೆಗೆದುಹಾಕಿ ಕಾಂಗ್ರೆಸ್ ಮುಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುವ ಸರ್ಕಾರಕ್ಕೆ ಮುಚ್ಚಿಬಿಡಿ, ಮುಚ್ಚಿಬಿಡಿ ಕಾಂಗ್ರೆಸ್ ಅಂಗಡಿ, ಮುಚ್ಚಿಬಿಡಿ, ಮುಚ್ಚಿಬಿಡಿ, ಮುಚ್ಚಿಬಿಡಿ ಕಾಂಗ್ರೆಸ್ಗೆ, ಬಡವರ ಹಣವನ್ನ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರ ಹಣವನ್ನು ಲೂಟಿ ಮಾಡುವಂಥದ್ದು ದಿನನಿತ್ಯದ ಕಾಯಕ ಮಾಡುವಂಥದ್ದು. ನಾನು ಕೈಲಿ ಇಟ್ಕೊಂಡಿದ್ದೀನಿ, ಬನ್ನಿ ಹಂಗೆ ಬನ್ನಿ ಅಂತ. ತಂದಿಲ್ಲ, ಕಟ್ ಮಾಡ, ನಾವನವನು ಶೂಟ್ ಮಾಡ್ಬೇಕಾದ್ರೆ ಕಟ್ ಮಾಡು. ಮಗು ದತ್ತು ತಗೊಂಡ್ರೂ ಕಳ್ಳ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ತೆರಿಗೆ ಕಾಂಗ್ರೆಸ್ ಕಾರ್ಯಕರ್ತರು 25,000, 30,000, 40,000 ಮನಸ್ಸೋ ಇಚ್ಛೆ. ಆಮೇಲೆ ಅವ್ರ ಮೀಟಿಂಗ್ ಅಟೆಂಡ್ ಆದ್ರೆ 1,100 ರೂಪಾಯಿ. ಗ್ರಾಮ ಪಂಚಾಯತಿ ಮೀಟಿಂಗ್ ಅಟೆಂಡ್ ಆದ್ರೆ 100 ರೂಪಾಯಿ ಇಲ್ಲ ಅವ್ರಿಗೆ. ಜನಪ್ರತಿನಿಧಿಗಳು ಮೀಟಿಂಗ್ ಅಟೆಂಡ್ ಆದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರಿಗೆ ಹಣ ಇಲ್ಲ. ಇವರು ಎಲೆಕ್ಟೆಡ್ ಅಲ್ಲ, ಕಲೆಕ್ಷನ್ ಮಾಸ್ಟರ್ಗಳು ಇವರಲ್ಲ. ಅವರು ಎಲೆಕ್ಟೆಡ್, ಇವರು ಕಲೆಕ್ಷನ್ ಮಾಸ್ಟರ್ಗಳು ಇವರಲ್ಲ, ಕಲೆಕ್ಟರ್. ಇಂಥವ್ರನ್ನ ನೇಮಕ ಮಾಡಿ DK ಶಿವಕುಮಾರ್ ಅವ್ರು ಹೇಳ್ತಾರೆ ನಮ್ಮನ್ನ ಗೆಲ್ಸಿದ್ದಾರೆ, ಅದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀರಿ ಅಂತ. ಇದು ಸರ್ಕಾರದ ದುಡ್ಡು, ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ದುಡ್ಡಲ್ಲ ಇದು. ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೇಡಲಿ, ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಲಿ. ಡೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ, ರಾಹುಲ್ ಗಾಂಧಿ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಲಿ. ಅದನ್ನ ಬಿಟ್ಟು ಸರ್ಕಾರ ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ, ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು, ಬಟ್ಟೆ ಒಗೆ ಸೋಪ್ ತಗೊಂಡ್ರು ಟ್ಯಾಕ್ಸು, ಬೀಡಿ ಸೇದ್ರು ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸು. ಈ ಸರ್ಕಾರ ಬಂದ ಮೇಲೆ ಗಾಳಿಗೊಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ. ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ. ಎಲ್ಲ ತೆರಿಗೆ ಹಾಕಿ ಏನಕ್ಕೆ ಹಾಕಿದ್ರು ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ, ಕಾಂಗ್ರೆಸ್ಸಿನ ಉದ್ಧಾರ. ಅವ್ರು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ. ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ, ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ, ಇವರು ಕಾಂಗ್ರೆಸ್ ಅವರು ಬೆಳಗ್ಗೆನೆ ರಾತ್ರಿ ಕನ್ನ, ಕಳ್ಳರು ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದ್ದಾರೆ. ಬೆಳಗ್ಗೆನೆ ಹಗಲು ದರೋಡೆ ಮಾಡಿ ಈ ಹಣವನ್ನ ಸುಮಾರು 60 ಕೋಟಿ ಬಡವರ ಹಣ. ಅಲ್ಲಿ ನೋಡಿ ಪಾಪ ಅಂಗನವಾಡಿಯವರು ಅಲ್ಲಿ ನಮಗೆ ಸಂಬಳ ಕೊಡಿ, ಆಶಾ ಕಾರ್ಯಕರ್ತರು ನಮಗೆ ಸಂಬಳ ಕೊಡಿ. ಅಡಿಗೆ ಮಾಡುವಂತ ಅಂಗನವಾಡಿಯಲ್ಲಿ ಅಡಿಗೆ ಮಾಡುವಂತ ತಾಯಂದಿರು 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಬಿಸಿ ಊಟ. ಇವ್ರು ಬಿಸಿ ಊಟಕ್ಕೋಸ್ಕರ 3,000, 2,000 ರೂಪಾಯಿಗೋಸ್ಕರ ದಿನನಿತ್ಯ ದುಡಿತಾ ಇದ್ದಾರೆ. ಈ ಕಾಂಗ್ರೆಸ್ ಅವರು ಆರಾಮ್ಸೆ ಎಸಿ ಅವರು ಆದೇಶದಲ್ಲಿ ಏನಿದೆ ಅಂದ್ರೆ ಅವ್ರಿಗೆ ಒಂದು 30-40 ಬಿಲ್ಡಿಂಗ್ ಕೊಡ್ಬೇಕಂತ. 30-40 ಬಿಲ್ಡಿಂಗು, ಅದರಲ್ಲೆಲ್ಲ ಫರ್ನಿಚರ್, ಗುಡ್ ಫರ್ನಿಚರ್ ಅಂತ ಹಾಕಿದ್ದಾರೆ, ಒಳ್ಳೆ ಫರ್ನಿಚರು. ಆಮೇಲೆ ಒಂದೊಂದು ಇಲಾಖೆಯಲ್ಲೂ ಕೂಡ 50-60% ವರ್ಕರ್ಸು ಶಾರ್ಟೇಜು. ಇಂಜಿನಿಯರ್ಗಳು 40% ಇಂಜಿನಿಯರ್ಗಳಿಲ್ಲ ಕರ್ನಾಟಕದಲ್ಲಿ. ಆರ್ಟಿಕಲ್ಚರ್ ಅಲ್ಲಿ 35% ಕೆಲಸ ಮಾಡ್ತಾ ಇದ್ದಾರೆ. ಯಾವ ಇಲಾಖೆಯಲ್ಲೂ 100% ಇಲ್ಲ. ಅದರಲ್ಲಿ ಹಾಕಿದರೆ ಎಲ್ಲ ಅಧಿಕಾರಿಗಳು ಹೋಗಿ ಅಟೆಂಡ್ ಆಗ್ಬೇಕಂತ ಇವ್ರ ಹತ್ರ, ಇವ್ರು ಸೇವೆ ಮಾಡಬೇಕು ಅಂತ ಹಾಕಿದ್ದಾರೆ. ಅಂದ್ರೆ ಅಧಿಕಾರಿಗಳು ಶಾರ್ಟೇಜು.
ಇವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸೇವೆಗೆ ಹಾಕಿದ್ದಾರೆ. ಅವ್ರಿಗೆ ಬಿಲ್ಡಿಂಗು, ಫರ್ನಿಚರು, ಈ ದುಡ್ಡು ಯಾರಪ್ಪನ ದುಡ್ಡು? ಇದು ಬಡವ ಟ್ಯಾಕ್ಸ್ ಪೇಯರ್, ಅವ್ನು ಬಡವನ ದುಡ್ಡು ಇದು. ಆ ಟ್ಯಾಕ್ಸ್ ಪೇಯರ್ ಹಣವನ್ನ ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿದ್ದೀವಿ. ಈಗಾಗಲೇ ಅಲ್ಲಿ ತಹಸೀಲ್ದಾರ್ ಇದ್ದಾನೆ, AC ಇದ್ದಾನೆ, EO ಇದ್ದಾರೆ, ವಿಲೇಜ್ ಅಕೌಂಟೆಂಟ್ ಇದ್ದಾರೆ, MLA ಇದ್ದಾರೆ, MP ಇದ್ದಾರೆ. ಇವರೆಲ್ಲ ಸಂಬಳ ತಗೊಂತಾರೆ. ಇವರೆಲ್ಲರಿಗೂ ಸಂಬಳ ಕೊಡ್ತಾ ಇದ್ದಾರೆ. ಇವೆಲ್ಲರಿಗೂ ಸಂಬಳ ಕೊಟ್ಟ ಮೇಲೆ ಇವ್ರೇನ್ ಸ್ಪೆಷಲ್ಲು? ಇವರೇನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇವರು? ಅಲ್ಲಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಇವರು. ಏನೋ ಪಾಠ ಮಾಡಕ್ಕೆ ಇವ್ರಿಗೆಲ್ಲ ತಹಸೀಲ್ದಾರ್ ಎಸ್ಸಿಗೆಲ್ಲ ಪಾಠ ಮಾಡಕ್ಕೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಇವರು. ರಾಜಕೀಯ ಒಂದು ಶಕ್ತಿಯನ್ನ ಕುಗ್ಸುವಂತ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಶಾಸಕರಿಗೆ ಇರ್ತಕ್ಕಂಥ ಒಂದು ಏನು ಜವಾಬ್ದಾರಿ ಮತ್ತೆ ಅವರ ಹಕ್ಕನ್ನ ಕಿತ್ಕೊಂಡು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥ ವಿರೋಧ ನಾವೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರೋದು. ಇವತ್ತು ಏನು ಎಲ್ಲಾ ಸಮಿತಿಗಳು, ತಾಲೂಕಿನಲ್ಲಿರ್ತಕ್ಕಂಥ 16 ಸಮಿತಿಗಳು, ಏನು ಆಶ್ರಯ ಇರ್ಬೋದು, ಬಗರಕುಂ ಇರ್ಬೋದು, ಮತ್ತೆ ವಸತಿ ಸಮಿತಿ ಇರ್ಬೋದು, ಕಾಲೇಜ್ ಸಮಿತಿ ಇರ್ಬೋದು, ಮತ್ತೆ ಆಸ್ಪತ್ರೆ ಸಮಿತಿ, ಇವೆಲ್ಲದಕ್ಕೂ ಕೂಡ ಶಾಸಕರನ್ನ ಅಧ್ಯಕ್ಷನ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ನ ಯಾವ ಅಧಿಕಾರ ಇರ್ತದೆ ಅವರ ಸದಸ್ಯರು ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾವ್ಯಾರು ಕೂಡ ಅಲ್ಲಿ ಕೇಳೋ MLAಗಳು ನಾವ್ಯಾರು ಕೂಡ ಕಾಂಗ್ರೆಸ್ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ. ಇವತ್ತು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದ್ದಾರೆ. 9 ಯೂನಿವರ್ಸಿಟಿಗಳನ್ನ ಮುಚ್ಚುತ್ತಾವ್ರೆ. ಕಾರಣ ಏನು ಗೊತ್ತಾ? ದುಡ್ಡಿಲ್ಲ, 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 ಮುಚ್ತೀವಿ ಅಂತಾರೆ. ಸ್ವಾಮಿ, ಈ ದುಡ್ಡನ್ನ ಕದ್ದು ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಕಾಂಗ್ರೆಸ್ ಪತ್ರ ಮಾಡ್ತಿದ್ದೀರಿ, ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಓದುವ ಶಿಕ್ಷಣ ಕೊಡಬೇಕಾದ ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ. ನೀವೇನಾದ್ರೂ ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಯೂನಿವರ್ಸಿಟಿಗಳನ್ನ ಮುಚ್ಚೋದು ಬದಲು ನಿಮ್ಮ ಕಾಂಗ್ರೆಸ್ಸೇ ಮುಚ್ಚಿಬಿಡಿ. ಈ ಕಾಂಗ್ರೆಸ್ ಮುಚ್ಚಿಬಿಟ್ರೆ ಏನಾಗೋದಿದೆ ಈ ದೇಶಕ್ಕೆ? ದೇಶ ಕಟ್ಟೋರು ಬಹಳ ಜನ ಇದ್ದಾರೆ. ಕಾಂಗ್ರೆಸ್ ಇರುವವರೆಗೆ ಈ ದೇಶಕ್ಕೆ ಅಭಿವೃದ್ಧಿ ಇಲ್ಲ, ದೇಶಕ್ಕೆ ನೆಮ್ಮದಿ ಇಲ್ಲ. ನೀವೇ ಲೂಟಿ ಮಾಡಿ ಮಾಡಿ ಯಾರ್ಯಾರು ಬೇಡವೋ ನಿಮಗೆ, ಈ ದೇಶಕ್ಕೆ ಬೇಡವೋ ಅಂತವರನ್ನ ಪ್ರೇರೇಪಣೆ ಮಾಡಿ ಈ ದೇಶಕ್ಕೆ ಇವತ್ತು ಗಂಡಾಂತರ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಅದರಿಂದ ಕಾಂಗ್ರೆಸ್ಸನ್ನೇ ಮುಚ್ಚಿಬಿಡಿ. ಆಗ ಈ ದೇಶವೂ ನೆಮ್ಮದಿಯಾಗಿರ್ತದೆ, ಜನವೂ ನೆಮ್ಮದಿಯಾಗಿರ್ತಾರೆ. ಆ ಕಾರಣದಿಂದ ಮಾನ್ಯ ಬಂಧುಗಳೇ, ಇವತ್ತು ನೀವೇನು ಕಾರ್ಯಕರ್ತರಿಗೆ ಖಜಾನೆ ಹಣವನ್ನ ಕೊಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ. ಯಾವ ಕಾನೂನಿನಡಿಯಲ್ಲಿ? ಏನಿದು ಸಂವಿಧಾನದ ಅಡಿಯಲ್ಲಿ ಕೊಡ್ತಿದ್ದೀರಾ ನೀವು? ಇದು ಸಂವಿಧಾನಿಕ ಇದು ಹುದ್ದೆಗಳಲ್ಲ ಇವು. ಆದ್ರಿಂದ ಮೊದಲು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ. ಒಂದು ಸಮಯ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಬಿಜೆಪಿ ಹಾಗೂ JDS ಎರಡೂ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಈ ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಂದು ಸಂವಿಧಾನ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆಗಳು ಒಂದ್ ಕಡೆ ಆದರೆ ಇವರ ಯೋಗ್ಯತೆಗೆ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನವನ್ನು ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಶಿಕ್ಷಕರಿಗೆ ಇವತ್ತು ಗೌರವಧನವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಎಲ್ಲ ಕಡೆ ದರವನ್ನು ಜಾಸ್ತಿ ಮಾಡೋದು ಒಂದ್ ಕಡೆ ಆದರೆ ಇವತ್ತು ಯಾವ ನಮ್ಮ ನರ್ಸ್ಗಳು, ಇವತ್ತು ದಾದಿಯರು, ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಇವತ್ತು ಸೇವೆಯನ್ನು ಮಾಡಿದ್ರು, ಅವರಿಗೆ ಇವತ್ತು ಗೌರವಧನವನ್ನು ಜಾಸ್ತಿ ಮಾಡಿ ಅಂತೇಳಿ ಇವತ್ತು ಬೀದಿಲಿಳಿದು ಪ್ರತಿಭಟನೆ ಮಾಡಿದ್ರೆ ಅವರಿಗೆ, ಆಶಾ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ.